ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ಕಠಿಣವಾದ ಪರಿಶ್ರಮ, ಶ್ರದ್ಧೆಯಿಂದ ಕಾಯಕದಲ್ಲಿ ತೊಡಗಿದರೆ ಯಶಸ್ಸು ನಿಶ್ಚಿತ. ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಸಭಾಭವನದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದಿಸಿ ಅವರು ಮಾತನಾಡಿದರು. ಮುಂದಿನ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳು ಚರ್ಚಿಸಿ ಒಳ್ಳೆಯ ನಿರ್ಧಾರ ಕೈಗೊಳ್ಳಬೇಕು. ಆರೋಗ್ಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿ ವೇತನದ ಯೋಜನೆಗಳು ಲಭ್ಯವಿದ್ದು ಅದರ ಲಾಭವನ್ನು ಪಡೆದುಕೊಳ್ಳಬೇಕು. ಓದುವ ಹವ್ಯಾಸ ನಿರಂತರವಾಗಿರಬೇಕು. ತಂದೆ ಸತೀಶ್ ಜಾರಕಿಹೊಳಿ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಹಾಗೂ 5ಕ್ಕೂ ಹೆಚ್ಚು ಕಡೆಗಳಲ್ಲಿ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು. ಶಾಸಕ ಗಣೇಶ ಹುಕ್ಕೇರಿ ಅವರು ಮಾತನಾಡಿದರು. ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಕೆಲವರು ನೀಟ್ ಬರೆದಿರ್ತೀರಾ, ಕಾಮೆಂಟ್ರಿ ಇರುತ್ತೆ, ಬೇರೆ ಅಕೌಂಟೆನ್ಸಿ ಇರುತ್ತೆ, ವಿವಿಧ ಕ್ಷೇತ್ರದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ತಾವೆಲ್ಲರೂ ಬರೆದಿರ್ತೀರಾ, ಲಾ ಇರ್ಬೋದು. ಅದನ್ನ ಪಾಸ್ ಆಗಿ ಇನ್ನೂ ಸಾಕಷ್ಟು 4-5 ವರ್ಷಗಳಾಗುತ್ತೆ ತಾವೆಲ್ಲರೂ ಅದು ಪೋಸ್ಟ್ ಗ್ರಾಜುಯೇಷನ್, ಅಂಡರ್ ಗ್ರಾಜುಯೇಷನ್ ಡಿಗ್ರಿ ತಗೊಳ್ಳಿಕ್ಕೆ. PUC ಅವರು ಈಗ ತಾನೇ ಜಸ್ಟ್ ಮುಗಿಸಿ ಇನ್ನ 2 ವರ್ಷ ಅವರು ಯೂನಿವರ್ಸಿಟಿ ಮುಗಿಸ್ತಾರೆ. ಸೊ ಅದಕ್ಕಾಗಿ ನಾವು PUC 10th ಮುಗಿದಾಗಿ ಈಗಿಂದಲೇ ತಾವೆಲ್ಲರೂ ತಮ್ಮ ಹೆಚ್ಚಿನ ಗಮನ ವಿದ್ಯಾಭ್ಯಾಸ ಮೇಲೆ ಇದೆ. ಅದು ಕೂಡ ತಮ್ಮ ಸ್ಕಿಲ್ಸ್ ಏನಿದೆ, ಹಾಬೀಸ್ ಅನ್ನ ಬಿಡಬೇಡಿ ಅಂತ ನಾನು ಹೇಳ್ಕೊತೀನಿ. ತಮ್ಮ ಸಿಂಗಿಂಗ್ ಆಗಲಿ, ಡಾನ್ಸ್ ಆಗಿರ್ಲಿ, ತಮಗೆ ಗಿಟಾರ್ ಬಾರಿಸೋದಾಗ್ಲಿ, ಎನಿಥಿಂಗ್ ಇಟ್ ಮೇ ಬಿ, ಅದನ್ನ ನೀವು ಅದನ್ನು ಕೂಡ ನೀವು ಕಂಟಿನ್ಯೂ ಆಗಿ ಅದು ಯಾವತ್ತೂ ಕೂಡ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ. ಸೊ ಈಗಾಗಲೇ ಹೇಳಿದ್ರು, ಸ್ಕಿಲ್ ಸೆಟ್ ಅನ್ನ ಹೇಗೆ ಮೆಂಟಲಿ ನಾವು ಇರುತ್ತದೆ, ಹಾಬೀಸ್ ನಿಮಗೆ ಹೆಲ್ಪ್ ಮಾಡುತ್ತದೆ. ಇನ್ನಷ್ಟು ನಿಮ್ಮ ಮೈಂಡ್ ಬಹಳ ಚುರುಕ ಶಾರ್ಪ್ ಆಗುತ್ತದೆ. ಹಾಗೇನೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಹೆಲ್ತ್ ಬಗ್ಗೆ. ಎಷ್ಟು ವಿದ್ಯಾರ್ಥಿಗಳು ತಮ್ಮ ಹೆಲ್ತ್ ಅನ್ನ ಚೆಕ್ಅಪ್ ಮಾಡ್ಕೊಂಡಿದ್ದೀರಾ ಕೈ ಎತ್ತಿರಿ? ನೋ ಒನ್. ಬಿಕಾಸ್ ಈಗ ನಾವೆಲ್ಲರೂ ನಿಮ್ಮ ತಂದೆ ತಾಯಿನ ಬಿಟ್ಟ ನೀವು ಬೇರೆ ಕಡೆ ಹಾಸ್ಟೆಲ್ ಎಲ್ಲ ಸೇರ್ಕೊಳ್ತೀರಾ. ದೇರ್ ಇಸ್ ನೋ ಒನ್ ಟು ಟೆಲ್ ಯು, ನೋ ಒನ್ ಟು ಗೈಡ್ ಯು. ಸೊ ನಿಮ್ಮ ಬಾಡಿನ ನೀವು ಟ್ಯಾಂಕ್ ಮಾಡ್ಕೋಬೇಕು. ಇಷ್ಟೆಲ್ಲ ನೀವು ಓಡಾಡಿ ಯೂಸಿಂಗ್ ಯೋರ್ ಬ್ರೈನ್ ಸೆಲ್ಸ್, ಯೋರ್ ಮೂವಿಂಗ್ ಯೋರ್ ಬಾಡಿ. ಸೊ ಅದಕ್ಕಾಗಿ ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ಕಾಳಜಿ ತಗೋಬೇಕಂತ ನಾನು ಹೇಳ್ತೀನಿ. ಈಗ ಯಾರು ಹೇಳ ಸ್ಕೂಲಲ್ಲಿ ನೋ ಒನ್ ಟೆಲ್ಸ್ ಯು. ಸೊ ಐ ಆಮ್ ಟೆಲಿಂಗ್ ಯು, ನಮ್ದು ಅನುಭವ ಕೂಡ ನಾನು ಗೊತ್ತಿದೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್ ಆಲ್ಸೋ. ಹಾಗೆಯೇ ಇನ್ನೊಂದು ವಿಶೇಷ ಅಂದ್ರೆ ನಾನು ಈ ತಾನೇ ನೋಡ್ತಾ ಇದ್ದೆ, ಸಾಕಷ್ಟು ಸ್ಕಾಲರ್ಶಿಪ್, ಕ್ರಾಸ್ ಕಲ್ಚರ್ ಹಾಗೂ ಎಜುಕೇಶನಲ್ ಪ್ರೋಗ್ರಾಮ್ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸಾಕಷ್ಟು ಇದೆ. ಸ್ಕೂಲ್ಸ್ ಗ್ರಾಜುಯೇಟ್ಸ್ ಆಗಲಿ, PU ಸ್ಟೂಡೆಂಟ್ಸ್ ಆಗಲಿ, ಅಂಡರ್ ಗ್ರಾಜುಯೇಟ್ಸ್, ಪೋಸ್ಟ್ ಗ್ರಾಜುಯೇಟ್ಸ್, PhD ಮಾಡಿದವ್ರಿಗೆ ಅವ್ರಿಗೂ ಕೂಡ ಸಾಕಷ್ಟು ಸ್ಕಾಲರ್ಶಿಪ್, ಫೆಲೋಶಿಪ್ ಪ್ರೋಗ್ರಾಮ್ಸ್ ಇದೆ. ಈಗ ನಿಮ್ಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಮೇ ಬಿ ವಿಲ್ ಡೂ ಅ ವರ್ಕ್ಶಾಪ್. ಮತ್ತೆಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಲ್ ಡೂ ಅ ವರ್ಕ್ಶಾಪ್. ತಮಗೆ ಯಾವ ಫೀಲ್ಡಲ್ಲಿ ಹೋಗ್ಬೇಕಿದೆ, ನಿಮ್ಮ ಏನು ಡೌಟ್ಸ್ ಅನ್ನ ಇದೆ ಅದನ್ನ ತಾವೆಲ್ಲರೂ ಕ್ಲಿಯರ್ ಮಾಡ್ಕೋಬಹುದು. ಸೊ ಅದಕ್ಕಾಗಿ ಸಾಕಷ್ಟು JC ಬೋಸ್ ಆಗಿರ್ಬೋದು, ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್, ನೆಹರು ಸ್ಕಾಲರ್ಶಿಪ್, ಗಾಂಧಿ ಸ್ಕಾಲರ್ಶಿಪ್, ಸಾಕಷ್ಟು ನಾನು ಕೂಡ ಓದ್ಕೊಂಡು ಬಂದಿದೆ. ಸೊ ಯು ಕ್ಯಾನ್ ಅಪ್ಲೈ ಫಾರ್ ದಟ್ ಅಪ್ಲಿಕೇಶನ್. ಸೊ ವಿಲ್ ಬ್ರಿಡ್ಜ್ ದಟ್ ಗ್ಯಾಪ್. ಸೊ ಅದಕ್ಕಾಗಿ ತಮ್ಗೆ ಏನಾದರೂ ಕನ್ಫ್ಯೂಷನ್ ಇರಬಾರ್ದು. ಬಿಕಾಸ್ ಟೈಮ್ ಇಸ್ ಪ್ರಿಷಿಯಸ್. ನೀವು ಹೀಗೆ ಪ್ಲಾನ್ ಮಾಡಿದರೆ ನಿಮ್ಮ ಗುರಿ ಮುಟ್ಲಿಕ್ಕೆ 5-6 ವರ್ಷಗಳಾಗುತ್ತೆ. ಸೊ ಹೀಗೆ ಪ್ಲಾನ್ ಮಾಡಿಕೊಂಡು ಅಪ್ಲಿಕೇಶನ್ ಇಫ್ ಯು ವಾಂಟ್ ಟು ನಿಮಗೆ ಅಬ್ರಾಡ್ ಸ್ಟಡೀಸ್ಗೆ ಹೋಗ್ಬೋದು. ಸಾಕಷ್ಟು ಬೇರೆ ಕಂಟ್ರಿಗಳಿಂದ ಇಲ್ಲೂ ಮೆಡಿಕಲ್ ಕಾಲೇಜಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ KIT ಕೂಡ ಸಾಕಷ್ಟು ಫೆಲೋಶಿಪ್ ಪ್ರೋಗ್ರಾಮ್ಸ್ ಇದೆ. ಬೇರೆ ಕಂಟ್ರಿಯಿಂದ, ದೇಶದಿಂದ ಅವರಿಗೆ ಮೆಡಿಕಲ್ ಡಿಗ್ರಿ ಮಾಡಲಿಕ್ಕೆ ಬರ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಕೂಡ ನಾವು ಕಲಿಸಲಿಕ್ಕೆ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದ್ದಾವೆ. ಯು ಕ್ಯಾನ್ ಟೇಕ್ ಯೂಸ್ ಆಫ್ ದಟ್. ನಾವು ಅದನ್ನ ಖಂಡಿತವಾಗಿ ನಾವು ಕೂಡ ತಿಳ್ಕೊಂಡೆ. ನಮ್ಮದು ಫಸ್ಟ್ ಟೈಮ್ ಇದು. ಸೊ ವಿ ವಿಲ್ ಸ್ಟಡಿ, ಮತ್ತೆ ನಿಮಗೆ ಒಂದು ವರ್ಕ್ಶಾಪ್ ಮಾಡಿಸ್ತೀವಿ. ಸೊ ನನ್ನ ಪ್ಲಾನ್ ಐಡಿಯಾ ಇದೆ. ಸೊ ಅದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಟೈಮ್ ತಗೊಂಡು ಬಂದಿದ್ದೀರಾ. ಸಾಕಷ್ಟು ಈಗಾಗಲೇ ತಮಗೆಲ್ಲರೂ ಗೈಡೆನ್ಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ಟು ಯು ಆಲ್. ಮತ್ತೆ ತಮ್ದು ಏನಾದರೂ ಸಜೆಷನ್ಸ್ ಇದ್ರೆ ನಮಗೂ ಕೂಡ ತಿಳಿಸಿ. ತಾವೆಲ್ಲರೂ ಟೈಮ್ ತಗೊಂಡು ಬಂದಿದ್ದಾರೆ, ತಾವೆಲ್ಲರೂ ಧನ್ಯವಾದಗಳು. ತಂದೆಯವರು ಕೂಡ ಸಾಕಷ್ಟು ಎಜುಕೇಶನ್ಗೆ ಬಹಳ ಒತ್ತನ್ನು ಕೊಡ್ತಾರೆ. ನಮ್ಮ ಈಗಾಗಲೇ ಗಣೇಶ್ ಹುಕ್ಕೇರಿ ಸರ್ ಅವರು ಹೇಳಿದ್ರು, ನಮ್ಮ
CSR ಫಂಡಿನ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಲ್ಲಿ 5 ಜಿಲ್ಲೆಗಳಲ್ಲಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆರ್ಮಿ, ಮಿಲಿಟರಿ ಹಾಗೂ ವಿವಿಧ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ. OP ನಿಮ್ಗೆಲ್ರಿಗೂ ಗೊತ್ತಿದೆ. ಮತ್ತೊಮ್ಮೆ ತಮ್ಮೆಲ್ಲ ಇದು ಬಿಟ್ಟು ಬೇರೆ ಏನಾದರೂ ತಮ್ಮ ಸಜೆಷನ್ಸ್ ಇದೆ, ಯು ಕ್ಯಾನ್ ಫೀಲ್ ಫ್ರೀ ಟು ಹೆಲ್ಪ್ ಅಸ್. ಮತ್ತೆ ಇವತ್ತಿನ ಎಲ್ಲ ಕಾರ್ಯಕ್ರಮದ ಆಯೋಜನೆ ಮಾಡಿ ನಮ್ಮೆಲ್ಲ ಇಡೀ ತಂಡದವರಿಗೆ ನಾನು ಅವ್ರಿಗೂ ಕೂಡ ಧನ್ಯವಾದ ಹೇಳಿಕೆ ಬರ್ತೇನೆ. ಕೊನೆಗಾಗಿ ತಾವೆಲ್ಲರೂ ಏನು ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ, ಇದನ್ನೇ ಕಂಟಿನ್ಯೂ, ಇದೇ ಎನರ್ಜಿ ಸರ್ ಹೇಳಿದಂಗೆ ಯು ಹ್ಯಾವ್ ಟು ಕಂಟಿನ್ಯೂ ದ ಎನರ್ಜಿ ಬಿಕಾಸ್ no one will be there to guide you. At last ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನೀವೇ ಗಟ್ಟಿಯಾಗಿ ಮನಸ್ಸು ಮಾಡ್ಕೊಂಡು ನೀವೇ ಇರಬೇಕಾಗುತ್ತೆ ನಿಮ್ಮ ಪರವಾಗಿ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನೋ ಒನ್ ಇಸ್ ದೇರ್ ಟು ಸಪೋರ್ಟ್ ಯು. ಏನೇ ಮಾಡಿದ್ರು ನೀವೇ ಗಟ್ಟಿ ಮನಸ್ಸು ಮಾಡ್ಕೊಂಡು ನೀವೇ ಮಾಡಬೇಕಾಗುತ್ತೆ. ಬಿಕಾಸ್ ಚಾಲೆಂಜಸ್ ಅಷ್ಟು ಇದ್ದಾವೆ ಈಗಿನ ದಿನಮಾನಗಳಲ್ಲಿ. ಸೊ ಅದಕ್ಕಾಗಿ ಸಾಕಷ್ಟು ವಿ ವಿಲ್ ಸಪೋರ್ಟ್ ಯು. ಶಾಸಕರಿದ್ದಾರೆ, ಅವರು ನಿಮ್ಮ ಸಪೋರ್ಟ್ ಆಗಿ ಎಲ್ಲ MLAಗಳು ತಮ್ಮ ಕ್ಷೇತ್ರದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ರ್ಯಾಂಕಿಂಗ್ ಕೂಡ ಈ ಬಾರಿ ತಾವೆಲ್ಲ ಪಾಸ್ಔಟ್ ಆದ್ರೆ ಈಗ ಮುಂದೆ ಬರುವ ಬ್ಯಾಚ್ಗಳೆಲ್ಲ ಅವ್ರನ್ನ ನಾವು ಇಂಪ್ರೂವ್ ಮಾಡುವಂತ ನಾವು ಜವಾಬ್ದಾರಿ ನಾವು ತಗೋಬೇಕಾಗುತ್ತದೆ. 2024 ನಮ್ಮ ಸೆಷನ್ ಜಿಲ್ಲೆ ಬಂದಿದೆ. ಸೊ ಅದನ್ನ ಅಟ್ಲೀಸ್ಟ್ ಟಾಪ್ 10, ಟಾಪ್ 15 ಅಲ್ಲಿ ತರುವಂತ ಪ್ರಯತ್ನ ನಾವು ಮಾಡ್ತೀವಿ. ದೊಡ್ಡ ಜವಾಬ್ದಾರಿ ಇದೆ. ಬಿಕಾಸ್ ಹುಡುಗರು ಸಮ್ ಆಫ್ ದಮ್ ನೆಗ್ಲೆಕ್ಟ್. ಸೊ ಅದಕ್ಕಾಗಿ ಅವ್ರಿಗೆ ಫೋರ್ಸ್ಮೆಂಟ್ ಆಗಿ ತರುವಂತ ಕೆಲಸ ನಾವು ಮಾಡ್ತೀವಿ. ಸೊ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ತಮ್ಗೇನಾದ್ರು ಮತ್ತೆ ಫ್ಯೂಚರ್ ಅಬ್ರಾಡ್ ಓವರ್ಸೀಸ್ ಹೋಗ್ಬೇಕಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಂತ ನಾವು ಹೇಳಿಕೆ ಬರ್ತೇನೆ. ಮತ್ತೊಮ್ಮೆ ತಾವೆಲ್ಲರೂ ಬಂದಿದ್ದೀರಾ, ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿಕೆ. ಥ್ಯಾಂಕ್ ಯು. ಗುರಿ ಇರಬೇಕು, ಇರಬೇಕು. ಇವತ್ತು ಹಲವಾರು ಜನ ಇಲ್ಲಿ ಮುಂದೆ ನಮ್ಮ ಲೈಫ್ದಾಗ ಏನಾಗಬೇಕು ಏನಿಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡ್ಕೊತಿರ್ತಾರು. ನಾನೇ ಈ ಸಂದರ್ಭದಲ್ಲಿ ಭಾಷಣ ಮಾಡಂಗಿಲ್ಲ. ನಾನು ಕೂಡ ಒಂದು MBA ಆಗಿ ಯಾವ ಒಂದು ಪರಿಸ್ಥಿತಿಯಿಂದ ಯಾವ ಮಟ್ಟಕ್ಕೆ ಬಂದ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಇವತ್ತು ಶಾಸಕರಾಗಿ ಒಂದು ಸೇವೆ ಮಾಡಕ್ಕೆ ಈ ಭಾಗದಾಗ ಏನು ಅವಕಾಶ ಕೊಟ್ಟಿದ್ದಾರೋ ನಿಜವಾಗೂ ನಮ್ಗೆ ಈ ಕ್ಷೇತ್ರದ ಜನರಿಗೆ ಈ ಸಂದರ್ಭದಲ್ಲಿ ನಾವು ಕೋಟಿ ಅಭಿನಂದನನ್ನ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೀವಿ. ಯಾಕಂದ್ರೆ ಯುವಕರಾದ್ಮೇಲೆ ತಲೆ ಹಲವಾರು ವಿಚಾರ ಇರ್ತಾವೆ. ಮುಂದೆ ನಾವು ಏನಾಗಬೇಕು, ಡಾಕ್ಟರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಇಂಡಸ್ಟ್ರಿಯಲಿಸ್ಟ್ ಆಗಬೇಕು, ರೈತರಾಗೋ ಬಗ್ಗೆ ಯಾರು ವಿಚಾರ ಮಾಡಂಗಿಲ್ಲ. ಅದು ಎರಡನೇ ಮತ್ತೆ ಹೇಗ್ರಿ ಮೇಡಮ್ ಕರೆಕ್ಟ್ ಅಲ್ಲ. ಮುಂದೆ ಏನೋ ಸೈಂಟಿಸ್ಟ್ ಆಗಬೇಕು, ಇದೆಲ್ಲ ತಲೆ ವಿಚಾರ ಇದ್ದಾಗ ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್ ಇದೆರಡ ದಿಸ್ ಇಸ್ ಓನ್ಲಿ ದ ಕೀ ಟು ದ ಸಕ್ಸೆಸ್. ಎರಡು, ನೀವು ಎಷ್ಟು ಡಿಸಿಪ್ಲಿನ್ ಆಗಿ ಇರ್ತೀರಿ, ನೀವು ಯಾವ ರೀತಿ ಒಂದು ಫ್ಯೂಚರ್ ಕ್ರಿಯೇಟ್ ಮಾಡಬೇಕು ಮತ್ತು ಏನು ಹಾರ್ಡ್ ವರ್ಕ್ ಮಾಡ್ತೀರಿ. ಉದಾಹರಣೆ ಕೊಡ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಅದಾರ. ಲೈವ್ ಉದಾಹರಣೆ ಕೊಡ್ಬೇಕಾದ್ರೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ ಹೇಳಿದ್ರೆ ಎಷ್ಟು ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್ ಮಾಡಿದಾಗ ಇವತ್ತ ರಾಜ್ಯದಲ್ಲಿ ಸಾಕಷ್ಟು ಸ್ಕೀಮ್ ತಂದ ಇವತ್ತ ನೇರವಾಗಿ ಮಕ್ಕಳಿಗೆ ಬಡವರು ಕೊಡುವಂತ ಯಾರು ಇದ್ರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅಂತ ನಾನು ಹೆಮ್ಮೆ ಈ ಸಂದರ್ಭದಾಗ ಹೇಳ್ತೀನಿ. ಪ್ರಿಯಾಂಕ ಅವರ ತಂದೆಯವರು ಸತೀಶಣ್ಣ ಜಾರಕಿಹೊಳಿ ಕೂಡ ಈ ಮಟ್ಟಕ್ಕೆ ಬಂದು ಒಂದು ಹಲವಾರು ನಾವು 90 ನೋಡ್ಕೊಂಡು ಬಂದೀವಿ. ಸುಮಾರು 30 ವರ್ಷ ಸತತವಾಗಿ ಸೇವೆ ಮಾಡಿ ಒಂದು ಇಂಡಸ್ಟ್ರಿಯಲಿಸ್ಟ್ ಕೂಡ ಆಗಿದ್ದರು, ಒಂದು ಚುನಾಯಿತ ಪ್ರತಿನಿಧಿ ಆಗಿದ್ದರು. ಡಿಸಿಪ್ಲಿನ್ ಕೂಡ ಐತಿ, ಹಾರ್ಡ್ ವರ್ಕ್ದಿಂದ ಇವತ್ತು ಅವ್ರ ಮಗಳು ಕೂಡ ಇವತ್ತು ಒಂದು ಶ್ರಮೆ ಮತ್ತು ಇವತ್ತು ಆಶೀರ್ವಾದ ಕೊಡ್ಬೇಕಾದ್ರೆ ಯಾರಂದ್ರೆ ಸತೀಶಣ್ಣ ಜಾರಕಿಹೊಳಿ ಅವರಂತ ಈ ಸಂದರ್ಭದಲ್ಲಿ ಹೇಳಿ. ಅದೇ ರೀತಿ ಪ್ರಕಾಶನ ವಕೀಲಿ PUC ಫಸ್ಟ್ ಇಯರ್ ಕಲ್ತಿದ್ದಾರೆ. ಅದ್ರ ಅವ್ರು ಒಂದು ಮಾಡುವಂತ ಡಿಸಿಪ್ಲಿನ್ ಕೆಲಸದ ಒಂದು ಏನು ಗುರಿ ಅಂದ್ರೆ ಲೋಕಸಭಾ ಸದಸ್ಯರಾದ್ಮೇಲೆ ಚಿಕ್ಕೋಡಿದಾಗ 2 ಕೇಂದ್ರೀಯ ವಿದ್ಯಾಲಯ ತಂದ್ರು. ಇವತ್ತ 9 ಮೊರಾರ್ಜಿ ದೇಸಾಯಿ ಕಾಲೇಜ್ ತಂದ್ರು, GTTC ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿ ಇನ್ಸ್ಟಿಟ್ಯೂಟ್ ತಂದ್ರು, ಡಿಪ್ಲೊಮಾ ಕಾಲೇಜ್ ತಂದ್ರು, ITI ಕಾಲೇಜ್ ತಂದ್ರು. ಇಷ್ಟೆಲ್ಲ ಇಲ್ಲಿ ತರಬೇಕಾದ್ರೆ ಇಲ್ಲಿ ಒಂದು ಗುರಿ ಇಟ್ಟ ಈ ಭಾಗದ ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿ ಕಲಿತ ಮುಂದಿನ ದಿನ ಒಂದು ಒಳ್ಳೆಯ ಪ್ರಜೆ ಆಗಿ ನಿಮ್ದ ಒಂದು ಕುಟುಂಬ, ನಮ್ಮ ದೇಶ, ನಮ್ಮ ಊರದ ಒಂದು ಹೆಮ್ಮೆಯ ಒಂದು ಹೆಸರು ತರಲಿ ಅಂತ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಎರಡು, ಹಾರ್ಡ್ ವರ್ಕ್ ಅಂಡ್ ಡಿಸಿಪ್ಲಿನ್. ಈ ಎರಡು ಇದ್ರೆ ನಾವು ಲೈಫ್ದಾಗ ಇನ್ನೂ ಅಚೀವ್ ಮಾಡಕ್ ಸಾಧ್ಯತೆ. ಈ ಸಂದರ್ಭದಲ್ಲಿ ಹೇಳಿ ಇವತ್ತ BDP ಅವರು ಕೂಡ ಹೋದ ವಾರ ಒಂದು ಮೀಟಿಂಗ್ ಮಾಡಿದ್ವಿ. ಯಾರು ಇವತ್ತ ಕಲ್ತಿದ್ದವ್ರಿಗೆ ಮುಂದಿನ ನಿರ್ಮಾಣ ಒಳ್ಳೆ ಭವಿಷ್ಯ ಐತಿ. ಮುಂದೆ ಏನು ಈಗ ಸರ್ ಬರೀ ಕಲಿಬೇಕಂತ ನಮ್ಗಳು ಕಲಿಬಿಡಿ, ಶುಡ್ ಬಿ ಇಮೋಷನಲಿ ನೀವು ಮೆಂಟಲಿ ಸ್ಟ್ರಾಂಗ್ ಇರಬೇಕು, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಬರೀ ನಾ ಕಲ್ತೀನಿ ಬರೀ ಬುಕ್ದಾಗ ಓದಿದ್ರೆ ಆಗಂಗಿಲ್ಲ. ನೆಕ್ಸ್ಟ್ 10 years ಡೌನ್ ದ ಲೈನ್ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ವಿ. ಪ್ರತಿಯೊಂದು ವಿಶೇಷವಾಗಿ ನಮ್ಮ ತಂಗಿ, ನಮ್ಮ ಸಿಸ್ಟರ್ಸ್, ತಾಯಿಯವ್ರ ಬಗ್ಗೆ ಹೇಳ್ತೀವಿ. ಮೆಂಟಲಿ ಆಲ್ಸೋ ದಿ ಶುಡ್ ಬಿ ಸ್ಟ್ರಾಂಗ್ ಅಂಡ್ ಫಿಸಿಕಲಿ ಕೂಡ ನೀವು ಆ ಫೀಲ್ಡ್ದಾಗ ಸ್ಟ್ರಾಂಗ್ ಆಗಬೇಕಾಗ್ತದೆ.
ಯಾಕಂದ್ರೆ ಫೇಲ್ ಆದವ್ರ ಬಗ್ಗೆ ನಾ ಹೇಳಿ, ಫೇಲ್ ಆದವ್ರ ಬರೀ ಪಾಸ್ ಆದವ್ರ ಬಗ್ಗೆ ಹೇಳಿರಿ. ನಮ್ಮ ರಾಜ್ಯದಾಗ ಎಷ್ಟು ಬಂದಿದ್ರಿ ನಮ್ಮ ಜಿಲ್ಲೆ ಎಷ್ಟು ರ್ಯಾಂಕಿಂಗ್ ಬಂತು? 20th ರ್ಯಾಂಕ್ ನಮ್ಮ ಜಿಲ್ಲೆದವ್ರು ಬಂದಿದ್ವಿ. ಶಿಕ್ಷಣಿಕ ಜಿಲ್ಲೆ ಯಾಕೆ 24 ಬಂದಿದ್ವಿ. ನೂತನಾಗಿ 1 ವರ್ಷ ಕಂಪ್ಲೀಟ್ ಆಗಿದ್ದಿ. ನಮ್ದು ಕೂಡ ಇಷ್ಟೆಲ್ಲರೂ ಕೂಡಿ ಸಪೋರ್ಟ್ ಯಾಕೆ ಮಾಡಿದ್ರೆ ಅಂದ್ರೆ ಇವನ್ ಶಿ ಇಸ್ ಇಂಜಿನಿಯರಿಂಗ್ ಸಾರಿ ಅವರು ಕೂಡ MBA ಆಗಿದ್ದಿ. ಈ ಭಾಗದ ಈ ಹೆಣ್ಮಕ್ಳ ಸಂಬಂಧಿವಂತ ಮುಂದಿನ ದಿನಮಾನದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ, ಸತೀಶ್ ಅನ್ನ ಆಗಲಿ, ಪ್ರಕಾಶ್ ಅನ್ನ ಆಗಲಿ, ಇಲ್ಲಿ ಒಂದು ಜಿಲ್ಲೆ ಆದ್ರೆ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಆಯುರ್ವೇದಿಕ್ ಕಾಲೇಜ್, ಮುಂದೆ ಸಾಕಷ್ಟು ಇಂಡಸ್ಟ್ರಿ. ಅವ್ರದ್ದು ಕೂಡ ಒಂದು 4 ಶುಗರ್ ಫ್ಯಾಕ್ಟ್ರಿ ಅದಾವ. GRS ಫಂಡ್ದಾಗ ಈ ಹುಡುಗರಿಗೆ ಇವತ್ತು ಸಾಕಷ್ಟು ಮಂದಿ ಚೋಗ್ಲಾಸರು ಇವೆಲ್ಲ ಏನು ಓದಿನೇ ಕೊಟ್ಟಿದಾರೋ ಅದ್ರ ಜೋಡಿ ಒಂದು ಪ್ರಾಕ್ಟಿಕಲಿ ಲೈಫ್ದಾಗ ನೀವು ಏನ್ ಮಾಡ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಮೇಡಮ್ ಚಿಕ್ಕೋಡಿಯಲ್ಲಿ ಇಲ್ಲೇ ಒಂದು ಸದಿ ನಾಗರಿಕ ಪ್ರತಿ 3 ತಿಂಗಳ ಹುಡುಗರಿಗೆ ಯಾವ ರೀತಿ ಎಲ್ಲೆಲ್ಲಿ ಯಾರು ಕಲಿತಾರೋ ಕಲ್ಕೊಂಡು ಹೋಗ್ತಾರೆ, ಯಾರು ಫೇಲಿಯರ್ಸ್ ಆದವ್ರ ಮುಂದಿನ ಲೈಫ್ದಾಗ ಯಾವ ರೀತಿ ಒಂದು ಸ್ಟ್ರಗಲ್ ಮಾಡಿ ಅವ್ರಿಗೊಂದು ಯಾವ ರೀತಿ ವೇದಿಕೆ ನಿರ್ಮಾಣ ಮಾಡ್ಬೇಕಂತ ಇವರ MBA ಅದನ್ನ ಯುಟಿಲೈಸ್ ಮಾಡಿ ಈಗ ಅಪರ್ಚುನಿಟಿ ಯು ಗೆಟ್ ಫ್ರಮ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಕೂಡ ಸಾಕಷ್ಟು ಸರ್ಕಾರ, ವಿಶೇಷ ಸರ್ಕಾರ ಅಂದ್ರೆ ನಿಜವಾಗೂ ನೀವು ಬೇರೆ ರಾಜ್ಯದಾಗ ಎಲ್ಲ ಕಂಪೇರ್ ಮಾಡ್ರ, ಮಹಾರಾಷ್ಟ್ರ ಮಾಡ್ರಿ, ಗೋವಾ ಮಾಡ್ರಿ, ತಮಿಳ್ನಾಡು ಮಾಡ್ರಿ, ಅತ್ಯಂತ ಎಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಎಜುಕೇಶನ್, ಬೆಸ್ಟ್ ಆಫ್ ಬೆಸ್ಟ್ ಸ್ಕೀಮ್ಸ್ ಮತ್ತು ಸೇಫ್ ಸ್ಟೇಟ್ ಯಾವ್ದು ಇದ್ರೆ ನಮ್ಮ ಇಡೀ ದೇಶದಾಗ ಅದು ಕರ್ನಾಟಕ ಐತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದನ್ನು ಮುಂದಿನ ಇವತ್ತು ವಿದ್ಯಾರ್ಥಿನಿ ನಿಮಗೂ ಒಂದು ಮಾತಾಡಕ್ಕೆ ನಾ ಹೇಳಿ, ಇಬ್ಬಿಬ್ರು ಹುಡುಗರೇ ಇಬ್ಬಿಬ್ರು ವಿದ್ಯಾರ್ಥಿನಿಗೆ ಒಂದು ಮಾತಾಡಕ್ಕೆ ನೀವು ಮುಂದೆ ನಿಮ್ದು ನೀವು ಏನು ಪ್ರಾಬ್ಲಮ್ಸ್ ಫೇಸ್ ಆಗ್ತೀರಿ, ಏನು ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ MP ಅವರು ಇದು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ನೋಡ್ಯಾರು. ಪ್ರತಿ 3 ಮಂತ್ಸಿಗೆ ಇಂಥ ಕಾರ್ಯಕ್ರಮ ಆಗಿ ಸಾಕಷ್ಟು ವಿದ್ಯಾರ್ಥಿಗೆ ಅವ್ರಿಗೆ ಒಂದು ಪರ್ಸನಾಲಿಟಿ ಕೋಚಿಂಗ್ ಆಗಲಿ ಒಂದು ಇಂಥ ಕೊಡುವಂಥದ್ದು ಅವಕಾಶ ಐತಿ. ಫ್ಯಾಕ್ಟ್ರಿ ಅದಾವು, CRS ಫಂಡ್ ಐತಿ, ಮನೆ ಜಿಲ್ಲಾ ಮಂತ್ರಿ ಅದಾರು, ಇವರು ಇವತ್ತ ಲೋಕಸಭಾ ಸದಸ್ಯರದು, ನಾವು ಅದು ಎಲ್ಲ ಕೂಡಿ ಕೈ ಹಚ್ಚಿ ಒಂದು ಒಳ್ಳೆ ಭಾರತ, ಒಂದು ಒಳ್ಳೆ ಕರ್ನಾಟಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತೀವಿ. ಆ ವಿದ್ಯೆಯನ್ನು ಕಲಿತಿರ್ತಾನೆ. ಶಿಕ್ಷಕ ಇಲ್ಲದೇ ಇದ್ರೂ ಸಹಿತ ನಮ್ಮಲ್ಲಿ ವಿದ್ಯೆಯ ಹಸಿವು ಅಂತಕ್ಕಂಥದ್ದಿದೆ, ಅದನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ರೆ ಮಾತ್ರ ನಾವು ಶಿಕ್ಷಣವನ್ನು ಪಡೆದುಕೊಳ್ತೀವಿ ಅಂತಕ್ಕಂಥದ್ದು ಸಹಿತ ಇಲ್ಲಿ ಕೊಡುತ್ತೇವೆ. ಅದೇ ರೀತಿಯಾಗಿ ನಾವು ಶಿಕ್ಷಕರಿಂದ ಸಾಕಷ್ಟು ಶಿಕ್ಷಣ ಪಡೆದುಕೊಳ್ತೀವಿ, ದೊಡ್ಡವರಾಗ್ತೀವಿ, PG ಕಲಿತೀವಿ, ಏನೇನೋ ಕಲಿತೀವಿ. ಕಲಿತರೂ ಸಹಿತ ನಮ್ಮಲ್ಲಿ ಮಾನವೀಯತೆ ಅಂತಕ್ಕಂಥದ್ದು ಪ್ರೀತಿ ಮತ್ತು ಸಮಾನತೆ, ಅದೇ ರೀತಿಯಾಗಿ ಸಂಸ್ಕಾರ ಅಂತಕ್ಕಂಥದನ್ನ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನಾವು ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳು ಪ್ರತಿಭಾವಂತರಾದರು, ಅದರ ಜೊತೆಯಲ್ಲಿ ಅವರು ಸಂಸ್ಕಾರವನ್ನು ಸಹಿತ ಕಲಿಲಿಕ್ಕೆ ಹೊತ್ತು ನಾವು ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿ ಅದನ್ನ ಅರಿತುಕೊಂಡು ನಮ್ಮ ಇದಕ್ಕೆ ಮಾತ್ರ ಸೀಮಿತವನ್ನು ಮಾಡಿಕೊಂಡ್ರೆ ಅದು ಸರಿಯಾಗದು. ಸಮಾಜಕ್ಕೂ ಒಂದು ಒಳ್ಳೆಯ ದಾರಿಯನ್ನು ನೀಡ್ತಕ್ಕಂತಹ ಶಿಕ್ಷಣವನ್ನು ಅರ್ಜನೆಯನ್ನು ಮಾಡತಕ್ಕಂತಹ ವ್ಯವಸ್ಥೆಯನ್ನು ಹೊಂದಿದರೆ ಮಾತ್ರ ಅದು ಶಿಕ್ಷಕರು ಕೊಟ್ಟಂತಹ ಶಿಕ್ಷಣವಾಗಲಿ ಅಥವಾ ಹುಟ್ಟಿಕ್ಕೂ ಸ್ವಾಗತ. ಅದಕ್ಕೆ ಒಂದು ಕಡೆ ಕಥೆ ಹೇಳ್ತಿರ್ತಾರೆ, ಮಗ ಮತ್ತು ತಾಯಿ ವಯಸ್ಸಾಗಿರುತ್ತೆ, ಮಗ ಒಂದು ನೌಕರಿ ಹೋಗ್ತಾರೆ, ಸಣ್ಣ ನೌಕರಿ, ಅಲ್ಲಿ ಮಕ್ಕಳು ಇರ್ತಾರೆ. ಅವಾಗ ಹೆಂಡತಿ ಹೇಳ್ತಾರೆ, ನೀನು ದುಡಿತಕ್ಕಂತಹ ದುಡ್ಡು ಎದಕ್ಕೂ ಸಾಲಾಗಿಲ್ಲ, ಅದಕ್ಕೆ ತಾಯಿಯನ್ನ ಇಲ್ಲಿಂದ ಕಳಿಸ್ಬಿಟ್ರೆ ಒಳ್ಳೆಯದು, ಅಕ್ಕಿ ಬರ್ತಕ್ಕಂತಹ ಪಾಲನ್ನು ನಮಗೆ ಕೊಟ್ಟರೆ ಒಳ್ಳೆಯದು. ಅವಾಗ ಮಗ ವಿಚಾರ ಮಾಡ್ತಾರೆ, ತಾಯಿ ಹೆಂಗೆ ಹೊರಗಾಕಬೇಕು ಅಂತಕ್ಕಂಥದನ್ನ ವಿಚಾರ ಮಾಡ್ತಾ ಕೊನೆಗೆ ಒಂದು ಕಡೆ ಹೆಣ್ಣು ಮಕ್ಕಳನ್ನು ನೋಡ್ಬೇಕಾಗುತ್ತೆ, ಒಂದು ಕಡೆ ತಾಯಿಯನ್ನು ನೋಡ್ಬೇಕಾಗುತ್ತೆ. ಹೆಣ್ಣು ಮಕ್ಕಳು ನಮ್ಮ ಫ್ಯೂಚರ್ನಲ್ಲಿ ಬರ್ತಕ್ಕಂಥದ್ದು ತಾಯಿ ಈಗಾಗಲೇ ವಯಸ್ಸು ಮುಗಿದ್ರೆ ತಾಯಿನ ಇಟ್ಕೊಂಡು ಏನು ಮಾಡೋದು ಅಂತೇಳಿ ಅವನು ತಾಯಿಗೆ ಹೇಳ್ತಾನೆ, ಅಮ್ಮ ನಿನ್ನನ್ನು ಬೇರೆ ಕಡೆ ನಾವು ಒಯ್ತಾ ಇದ್ದೀವಿ ತೋರ್ಸೋಕ್ಕೆ, ಅಲ್ಲೇ ಇಟ್ಕೊಳ್ಳುತ್ತೆ ಅಂತ ತಾಯಿ ಅದನ್ನು ಕೇಳಿರ್ತಾರೆ. ಆದರೂ ಕೂಡ ಆಯಿತು, ಮಗ ಯಾವ ಕಡೆ ಇದ್ರು ಒಳ್ಳೆಯವಾಗಿರಲಿ ಅಂತೇಳಿ ನಡಿಯಪ್ಪ ಅಂತ ಕರ್ಕೊಂಡು ಹೋಗ್ತಾರೆ. ಒಂದು ಪಟ್ಟಿಯಲ್ಲಿ ನಾವು ಹೊಸ್ಕೊಂಡು ಹೋಗ್ತಾ ಇರ್ತಾನೆ. ಹೋಗುವಾಗ ಅಲ್ಲಿ ಬರ್ತಕ್ಕಂಥ ದಾರಿಯುದ್ದಕ್ಕೂ ಎಲೆಗಳನ್ನು ಹರಿದು ಒಗಿತಾ ಇರ್ತಾರವರು. ಕೊನೆಗೆ ಅವನು ತರ್ತಾನೆ, ಲಾಸ್ಟಿಗೆ ಆ ಪುಟ್ಟಿಯನ್ನು ಇಳಿಸಿರ್ತಾನೆ. ಆ ಎಲೆ ಹರಿದದ್ದನ್ನ ಮಗನು ಕೂಡ ನೋಡಿರ್ತಾನೆ. ಆವಾಗ ಇಳಿಸಿದ ಮೇಲೆ ಒಂದು ಕಾಡಿನಲ್ಲಿ ಬಂದು ಇಳಿಸಿದ ಮೇಲೆ ಮಗ ಹೇಳ್ತಾನೆ, ತಾಯಿ
ನೀನು ಎಲ್ಲಿ ಹರ್ಕೊಂಡು ಬಂದಿಲ್ಲ, ನೀನು ಒಳ್ಳೆ ಮನೆಗೆ ತಲುಪಬೇಕನ್ನೋ ದೃಷ್ಟಿಯಿಂದ ಎಲಿಯನ್ನು ಹರ್ಕೊಂಡು ಬಂದಿಲ್ಲ ಹೇಗೆ ಅಂತ ಕೇಳ್ತಾವ. ಆವಾಗ ತಾಯಿ ಹೇಳ್ತಾರೆ, ಇಲ್ಲ ಮಗ, ನೀನು ಕಾಡಿನಲ್ಲಿ ಬಂದೀಯ, ನಿನಗೆ ದಾರಿ ಸಿಗಲ್ಲ, ಅದಕ್ಕೆ ಈ ಎಲೆಗಳಲ್ಲಿ ಆ ಎಲೆಗಳ ಹೋಗಿ ನೀನು ಆರಾಮಾಗಿ ಮನೆಗೆ ಹೋಗು, ನಾನು ಇಲ್ಲೇ ಇರ್ತೀನಿ. ಆವಾಗ ಮಗನಿಗೆ ಅಲ್ಲ ಇಂಥ ಕಾಡಿನ ಹೆಂಗೆ ಬಿಟ್ಟು ಹೋಗ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾನೆ. ಕೊನೆಗೆ ತಾಯಿ ಹೇಳ್ತಾಳೆ, ನಾನು ನಿನ್ನ ಮನೆಯಲ್ಲಿ ಸತ್ತರೆ ನಿನ್ನ ಮನೆಯಲ್ಲಿ ಮಾತ್ರ ಇದನ್ನು ಮಾಡಿ ನೀನು ಭೂಮಿಯಲ್ಲಿ ಬಿಡ್ತೀಯ, ಇಲ್ಲಿ ಕಾಡಲ್ಲಿ ಬಿಡ್ತೀಯ. ನನ್ನನ್ನು ಇದು ವಯಸ್ಸಾಗಿದೆ, ನನ್ನ ಕಾಡು ಪ್ರಾಣಿಗಳ ತಿಂದು ಅವಾರು ತೃಪ್ತಿ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಆ ತಾಯಿ ಮಗನಿಗೆ ಹೇಳಿದರೆ ಮಗನ ಕಡೆ ನೀರು ಬರುತ್ತೆ. ತಾಯಿಯನ್ನ ಮಗನಿಗೆ ಮನೆಗೆ ಹೋಗ್ತಾನೆ ಅವನು. ಯಾಕಂದ್ರೆ ಇಲ್ಲಿ ತಾಯಿ ವಿದ್ಯಾರ್ಥಿಯನ್ನು ಪಡೆದುಕೊಳ್ಳಿಲ್ಲ ಅಷ್ಟವಿತ್ತು, ಶಿಕ್ಷಣವನ್ನು ಪಡೆಯಲಿಲ್ಲ ಅಷ್ಟವಿತ್ತು. ಅಲ್ಲಿರ್ತಕ್ಕಂಥ ಮಾನವತೆ ಮತ್ತು ಪ್ರೀತಿ, ಮಕ್ಕಳಂತಕ್ಕಂಥ ಪ್ರೀತಿ ಅಂತಕ್ಕಂಥ ಏನಿದೆ ಅದನ್ನ ತಿಳಿಸಿಕೊಡ್ತಕ್ಕಂತಹ ಒಂದು ನೀತಿ ಪಾಠ ಇದು. ಇತ್ತೀಚಿನ ದಿನಗಳಲ್ಲಿ ನೀತಿ ಪಾಠದ ಬಗ್ಗೆ ನಾವು ಸಾಕಷ್ಟು ಕಲಿಯಬೇಕಾದಂತಹ ವ್ಯವಸ್ಥೆಯನ್ನು ಬರಬೇಕಾಗಿದೆ. ಈಗ ನಾವು ಈ ಕಲಿಯೋದು ಅದು ಕಲಿಯೋದು ಎಲ್ಲವನ್ನೂ ಕಲಿತು ಕೂಡ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ಇಲ್ಲ. ಬರ್ತಕ್ಕಂತಹ ಗುರುಗಳಿಗೆ ಆಯಿತು, ತಂದೆ ತಾಯಿ ಆಯಿತು, ಹಿರಿಯರಿಗಾಯಿತು, ಹಿರಿಯ ನಾಗರಿಕರಾಯಿತು, ನಾವು ಶಿಕ್ಷಣ ಪಡ್ಕೊಂಡ್ರು ಅವರಿಗೆ ಒಂದು ಒಳ್ಳೆಯ ರೀತಿಯಿಂದ ನಾವು ಸಂಸ್ಕಾರವನ್ನು ನೀಡಿ ಅವರಿಗೆ ಕೊಡ್ತಕ್ಕಂಥ ಗೌರವವನ್ನು ಕೊಟ್ಟರೆ ಮಾತ್ರ ನಾವು ಕಲಿತಿರೋ ಶಿಕ್ಷಣಕ್ಕೂ ಮತ್ತು ನಾವು ಜೀವನವನ್ನು ಸಾಗಿಸೋದಕ್ಕೂ ಸತ್ಪ್ರಜೆಯಾಗಿ ನಡೆಯೋದಕ್ಕೂ ಒಂದು ಒಳ್ಳೆಯ ಜೀವನವನ್ನು ಸಾಕ್ತೈತಿ ಅಂತಕ್ಕಂಥವನ್ನ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಪಾಲಕರು ತಮ್ಮ ಮಕ್ಕಳು ಶಿಕ್ಷಣವನ್ನು ಕಲಿತಂತೇಳಿ ಬರೀ ಹಾಸ್ಟೆಲ್ಗಳಲ್ಲಿ ಬಿಟ್ಟರೆ ಮಾತ್ರ ಅಲ್ಲ, ಆ ಮಕ್ಕಳಿಗೆ ಪ್ರೀತಿಯನ್ನು ತೋರಿಸಿ, ದಯೆಯನ್ನು ತೋರಿಸಿ, ಆ ಮಕ್ಕಳು ನಮ್ಮ ಜೊತೆ ಇರಬೇಕು, ನಮ್ಮ ಮೇಲೆ ಅವರು ಕೂಡ ಅವಲಂಬಿಸಿರಬೇಕು, ನಾವು ಅವ್ರ ಮೇಲೆ ಅವಲಂಬಿಸಿರಬೇಕು ಅನ್ನೋದನ್ನ ತಿಳಿಸಿಕೊಟ್ಟಾಗ ಮಾತ್ರ ಪಾಲಕರ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ, ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗ್ತೈತಿ ಅಂತಕ್ಕಂಥವನ್ನ ಹೇಳಿ ಇನ್ನೊಂದು ಸಣ್ಣ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ, ಅದನ್ನು ಬಿಡ್ತೀನಿ ನಾನು. ಹೀಗೆ ಶಿಕ್ಷಣವನ್ನು ಕಲಿತ ಐಶ್ವರ್ಯ ಕಾರಣಿ ಜಾವೇದ್ ಗುಲಾಬ್ ಸುಶಾಂತ್ ತಿಪ್ಪರಿ ಪದ್ಮಾವತಿ ನಾಯಕ್ ಪವಿತ್ರ ವಿದ್ಯಾರ್ಥಿಗಳು ರೆಡಿ ಇರಬೇಕು. ಮುಲ್ಲಾ ಸ್ವಾಮಿ ಹೌಂಜಿ ಪ್ರಿಯಾಂಕಾ ನೇಹಲ್ ಶಿಂದೆ ಸುಶಾಂತ್ ಗುರಾವ್ ಮಾಧುರಿ ಮಾನೆ ಧನಶ್ರೀ ಮಾರೆ ಮುಂದಿನ ತಯಾರಿ ಕಾರವಾರ ಕ್ಷೇತ್ರ ವ್ಯಾಪ್ತಿಯ ವಿದ್ಯಾರ್ಥಿಗಳು ಎಲ್ಲರೂ ಊಟವನ್ನು ಮಾಡ್ಕೊಂಡು ಹೋಗಬೇಕು. ಕೆಳಗಡೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಕ್ಷೇತ್ರ ಐಶ್ವರ್ಯ ಪಾಟೀಲ್, ಪ್ರತೀಕ್ ತಕ್ಕಣ್ಣವರ್, ಮಹೇಶ್ ದೇವ್, ಯಮನವ್ವ ಮಾಳಿ ತಯಾರಿ, ರಚನಾ ಹೋಟೆ, ಸಹನಾ ಅರ್ಬಾಮಿಯ ಕರ್ಮಾಡೆ, ಪೂಜಾ ನನ್ಗಾರ್ ಮುಂದೆ ತಯಾರಿ, ವೇದ ಛಾತ್ರ ರೆಡಿಯಾಗಿರ್ಬೇಕು. ಮೊದಲಿಗೆ 10 ವಿದ್ಯಾರ್ಥಿಗಳು ರೆಡಿ. ಕಾರ್ಯಕ್ರಮದಲ್ಲಿ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕನ್ನೊಳ್ಳಿ, ಡಿಡಿಪಿಯು ಪಾಂಡುರಂಗ ಭಂಡಾರಿ, ಡಿಡಿಪಿಐ ಆರ್ಎಸ್ ಸೀತಾರಾಮು, ಉಪನ್ಯಾಸಕ ವಿಶ್ವನಾಥ ಚೌಗ್ಲಾ, ರಾಜು ಕೊಟಗಿ, ಅರ್ಜುನ್ ನಾಯ್ಕವಾಡಿ, ರಾಮಕೃಷ್ಣ ಪಾನಗೋಡೆ, ಶಿವಾನಂದ ಮೈಯಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.